ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಹಾಗೂ ಮೌಲ್ಯಾಧಾರಿತವಾದ ಒಂದು ಸುಂದರವಾದ ಕಥೆಯನ್ನು ತಂದಿದ್ದೇನೆ. ತಡ ಮಾಡೋದು ಬೇಡ, ಬನ್ನಿ ನೋಡೋಣ. ಆ ಕಥೆಯ ಹೆಸರು ಅವಸರ ಬುದ್ಧಿಯ ಹೆಂಗಸು ಮತ್ತು ಮುಂಗುಸಿ ಎಂದು. ಕಥೆ ಪ್ರಾರಂಭಿಸೋಣ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯು ನೋಡಲು ತುಂಬ ಸುಂದರವಾಗಿತ್ತು. ಹಾಗೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಪಕ್ಕದಲ್ಲಿ ನದಿ ಹರಿಯುತ್ತಿರುತ್ತದೆ. ಆ ಹಳ್ಳಿಯ ಹತ್ತಿರದಲ್ಲೇ ಒಂದು ದಟ್ಟ ಅರಣ್ಯವೂ ಕೂಡ ಇರುತ್ತದೆ. ಆ ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಬಸಮ್ಮ ಎಂಬ ಇಬ್ಬರು ಗಂಡ ಹೆಂಡತಿಯರು ಸಹ ವಾಸವಾಗಿರುತ್ತಾರೆ. ಅವರು ಪ್ರತಿನಿತ್ಯ ತಮ್ಮ ಹೊಲ ಗದ್ದೆಗಳಲ್ಲಿ ಕೆಲಸವನ್ನು ಮಾಡಿ ಸುಖಕರವಾಗಿ ಜೀವನವನ್ನು ನಡೆಸುತ್ತಿರುತ್ತಾರೆ. ಹೀಗೆ ಪ್ರತಿದಿನದಂತೆ ಅವರು ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಅವರಿಗೊಂದು ಪುಟಾಣಿ ಚಿಕ್ಕ ಮುಂಗುಸಿ ಮರಿಯು ಸಿಗುತ್ತದೆ. ಅದನ್ನು ತಮ್ಮ ಮನೆಗೆ ತಂದು ತುಂಬ ಪ್ರೀತಿಯಿಂದ ಸಾಕುತ್ತಾರೆ. ಸ್ವಲ್ಪ ದಿನಗಳ ಕಳೆದಂತೆ ಅದು ಅವರ ಮನೆಯ ಸದಸ್ಯರಾಗಿಯೇ ಹೋಗುತ್ತದೆ. ಈ ದಂಪತಿಗಳಿಗೆ ಮದುವೆಯಾಗಿ ತುಂಬ ವರ್ಷಗಳ ನಂತರ ಒಂದು ಸುಂದರವಾದ ಮಗು ಹುಟ್ಟುತ್ತದೆ. ಅದು ನೋಡಲು ತುಂಬ ಸುಂದರವಾಗಿತ್ತು. ತುಂಬ ವರ್ಷಗಳ ನಂತರ ಮಗುವಾಗಿದ್ದರಿಂದ ಬಸಮ್ಮ ಅದನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುತ್ತಾಳೆ. ಹೀಗೆ ಅವರ ಜೀವನ ನೆಮ್ಮದಿಯಿಂದ ಸಾಗುತ್ತಾ ಇರುತ್ತದೆ. ಅವರ ಮನೆಯಲ್ಲಿ ಪುಟ್ಟ ಮಗು, ಪುಟ್ಟದಾದ ಒಂದು ಮುಂಗುಸಿ, ಗಂಡ ಮತ್ತು ಹೆಂಡತಿ, ಈ 4 ಜನರು ಸುಖವಾಗಿ ಸಂಸಾರವನ್ನು ನಡೆಸುತ್ತಿರುತ್ತಾರೆ. ಒಂದು ದಿನ ಏನೋ ಕೆಲಸದ ನಿಮಿತ್ತ ಪಕ್ಕದ ಊರಿಗೆ ರಾಮಣ್ಣನು ಹೋಗಿರುತ್ತಾರೆ. ಇತ್ತ ಬಸಮ್ಮಳು ಹೊಲದ ಕೆಲಸ ಹಾಗೂ ಮನೆಯ ಕೆಲಸ ಎರಡನ್ನೂ ಮುಗಿಸಿ ಮಗುವಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ತೊಟ್ಟಿಲಲ್ಲಿ ಮಲಗಿಸಿರುತ್ತಾಳೆ. ಆ ಮಗುವು ಮಲಗಿದ ನಂತರ ಅವಳು ನೀರನ್ನು ಮನೆಗೆ ತರಬೇಕಾಗಿರುತ್ತದೆ. ಕುಡಿಯಲು ನೀರನ್ನು ತರಲು ಮುಂಗುಸಿಯನ್ನು ಕರೆದು ಮಗುವನ್ನು ನೋಡಿಕೊಂಡು ಇರು ಎಂದು ಹೇಳಿ ಹತ್ತಿರದ ನದಿಗೆ ನೀರನ್ನು ತರಲು ಬಸಮ್ಮ ಹೋಗುತ್ತಾಳೆ. ಮನೆಯ ಹತ್ತಿರನೇ ದಟ್ಟ ಅರಣ್ಯ ಇದ್ದಿದ್ದರಿಂದ ಅರಣ್ಯದ ಒಳಗಿಂದ ಒಂದು ನಾಗರ ಹಾವು ಮನೆಯೊಳಗೆ ಪ್ರವೇಶಿಸುತ್ತದೆ. ಮಗುವನ್ನು ಕಾಯುತ್ತಾ ತೊಟ್ಟಿಲ ಬಳಿಯೇ ಕುಳಿತಿದ್ದ ಮುಂಗುಸಿಯು ಒಳಗೆ ಹಾವನ್ನು ಬರುವುದನ್ನು ಗಮನಿಸುತ್ತದೆ. ಆಗ ಆ ಹಾವು ತೊಟ್ಟಿಲ ಬಳಿ ಬಂದು ಇನ್ನೇನು ಮಗುವಿಗೆ ಕಚ್ಚಬೇಕು. ಅಷ್ಟರಲ್ಲಿ ಮುಂಗುಸಿ ಅದರ ಮೇಲೆ ಎರಗಿ ಬೀಳುತ್ತದೆ. ಆಗ ಮುಂಗುಸಿ ಹಾವನ್ನು ತೊಟ್ಟಿಲ ಬಳಿ ಬರಲು ಬಿಡದೆ ಅದರ ಮೇಲೆ ಆಕ್ರಮಣ ಮಾಡುತ್ತದೆ. ಹಾಗೂ ಮುಂಗುಸಿ ಮತ್ತು ಹಾವಿನ ನಡುವೆ ದೊಡ್ಡ ಸೆಣಸಾಟವೇ ನಡೆಯುತ್ತದೆ. ಮುಂಗುಸಿಯು ಮುಂದೆ ಹೋರಾಡಲು ಸಾಧ್ಯವಾಗದೆ ಹಾವು ಸೋಲನ್ನಪ್ಪುತ್ತದೆ. ಆಗ ಮುಂಗುಸಿ ಹಾವನ್ನು ಕೊಲ್ಲುತ್ತದೆ. ಹಾವನ್ನು ಮುಂಗುಸಿ ಕೊಲ್ಲುವಾಗ ಆ ಮುಂಗುಸಿಯ ಬಾಯಿ ತುಂಬ ರಕ್ತವಾಗಿರುತ್ತದೆ. ಹಾಗೆ ರಕ್ತ ಸಿಕ್ತ ಬಾಯಿಯಿಂದಲೇ ಅದು ಮನೆ ಹೊರಗಡೆ ಬಾಂದು ಬಾಗಿಲ ಬಳಿ ಕುಳಿತು ತನ್ನ ಒಡತಿ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿರುತ್ತದೆ. ಸ್ವಲ್ಪ ಸಮಯದ ನಂತರ ಬಸಮ್ಮಳು ನೀರಿನ ಬಿಂದಿಗೆಯನ್ನು ತೆಗೆದುಕೊಂಡು ಮನೆಯ ಹತ್ತಿರ ಬರುತ್ತಾಳೆ. ಬಾಗಿಲಲ್ಲಿ ಬಾಯಿ ತುಂಬ ರಕ್ತವನ್ನು ಮಾಡಿಕೊಂಡು ಕುಳಿತಿದ್ದ ಮುಂಗುಸಿಯನ್ನು ನೋಡಿದ ಬಸಮ್ಮ ಮುಂಗುಸಿಯು ತನ್ನ ಮಗುವನ್ನೇ ಕೊಂದಿದೆ ಎಂದುಕೊಂಡು ತನ್ನ ಕೈಯಲ್ಲಿದ್ದ ಬಿಂದಿಗೆಯನ್ನು, ನೀರು ತುಂಬಿದ್ದ ಬಿಂದಿಗೆಯನ್ನು ಮುಂಗುಸಿಯ ಮೇಲೆ ಒಂದೇ ಬಾರಿಗೆ ಎತ್ತಿ ಹಾಕುತ್ತಾಳೆ. ಉಸಿರು ಬಿಗಿ ಹಿಡಿದು ತನ್ನ ಪ್ರಾಣವನ್ನೇ ಕಳೆದುಕೊಂಡವಳಂತೆ ಮನೆ ಒಳಗೆ ಓಡಿ ಹೋಗುತ್ತಾಳೆ. ಬಸಮ್ಮನಿಗೆ ಅಚ್ಚರಿ ಕಾದಿರುತ್ತದೆ. ಮನೆಯೊಳಗೆ ತೊಟ್ಟಿಲಲ್ಲಿ ಕಿಲಕಿಲನೆ ಮಗು ನಗುತ್ತಾ ಆಟವಾಡಿ ಮಗುವನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಮನಸಾರೆ ಮುದ್ದಾಡುತ್ತಾಳೆ. ಆದರೆ ನಂತರ ತೊಟ್ಟಿಲ ಪಕ್ಕದಲ್ಲಿ ಬಿದ್ದಿದ್ದ ಒಂದು ನಾಗರ ಹಾವು ಸತ್ತು ಬಿದ್ದಿರುವುದನ್ನು ನೋಡುತ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತದೆ, ಮುಂಗುಸಿಯು ತನ್ನ ಮಗುವ ಪ್ರಾಣವನ್ನು ಉಳಿಸಿದೆ, ಹಾವನ್ನು ಕೊಂದು ಎಂದು ಅರ್ಥವಾಗುತ್ತದೆ. ಆದರೆ ಓಡಿ ಆಚೆ ಬರುತ್ತಾಳೆ. ಅಷ್ಟರಲ್ಲಿ ಸಮಯ ಅವಳ ಕೈ ಮೀರಿ ಹೋಗಿರುತ್ತದೆ.
ಅವಳು ಕೋಪದಿಂದ ಮುಂಗುಸಿಯ ಮೇಲೆ ನೀರು ತುಂಬಿದ ಬಿಂದಿಗೆಯನ್ನು ಹಾಕಿರುತ್ತಾಳೆ. ಆ ನೀರು ತುಂಬಿದ ಬಿಂದಿಗೆ ಅದರ ಮೇಲೆ ಬಿದ್ದ ಹೊಡೆತಕ್ಕೆ ಮುಂಗುಸಿಯು ಅಲ್ಲೇ ತನ್ನ ಪ್ರಾಣವನ್ನು ಬಿಟ್ಟಿರುತ್ತದೆ. ಬಸಮ್ಮ ತನ್ನ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾಡಿದ ಎಡವಟ್ಟಿನಿಂದ ಕಣ್ಣೀರು ಹಾಕುತ್ತಾ ಮನೆಯ ಸದಸ್ಯರಂತೆ ಇದ್ದ ಮುಂಗುಸಿಯನ್ನು ತನ್ನ ಕೈಯಾರೆ ಕೊಂದು ಅವಳು ತುಂಬ ನೋವನ್ನು ಅನುಭವಿಸುತ್ತಾಳೆ. ಅಷ್ಟರಲ್ಲಿ ಪಕ್ಕದ ಊರಿಗೆ ಕೆಲಸದ ನಿಮಿತ್ತ ಹೋಗಿದ್ದ ಅವಳ ಗಂಡ ರಾಮಣ್ಣನು ಸಹ ಬರುತ್ತಾನೆ. ರಾಮಣ್ಣನಿಗೆ ಅವಳು ನಡೆದಂಥ ಎಲ್ಲ ಘಟನೆಯನ್ನು ವಿವರಿಸಿದಾಗ ಅವನು ಸಹ ಮನಸ್ಸಿಗೆ ತುಂಬ ನೋವು ಮಾಡಿಕೊಂಡು ಅಳುತ್ತಾನೆ. ಹೀಗೆ ಸ್ನೇಹಿತರೆ, ಆತುರಗಾರನಿಗೆ ಬುದ್ಧಿಮಟ್ಟು ಎಂಬಂತೆ ಗಾದೆ ಇದೆ. ಆ ಗಾದೆಯಂತೆ ಬಸಮ್ಮ ತನ್ನ ಆತುರ ಕೈಗೆ ಬುದ್ಧಿಯನ್ನು ಕೊಟ್ಟು ಕೈಯಾರೆ ಪ್ರೀತಿಯಿಂದ ಸಾಕಿ ಸಲಹಿದ ಮುಂಗುಸಿಯನ್ನು ತನ್ನ ಕೈಯಾರೆ ಕೊಂದು ಕಳೆದುಕೊಳ್ಳುತ್ತಾಳೆ. ಹೀಗೆ ಸ್ನೇಹಿತರೆ, ದಯವಿಟ್ಟು ಅವಸರ ಬೇಡ, ನಿಧಾನವಾಗಿ ಯೋಚಿಸಿ ಕೆಲಸ ಮಾಡಿ. ನಿಧಾನವೇ ಪ್ರಧಾನ ಎಂಬಂತೆ ತಾವು ಸಹ ಜೀವನದಲ್ಲಿ ಯಾವುದಕ್ಕೂ ಆತರ ಪಡದೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಿ ಕೆಲಸಗಳನ್ನು ಮಾಡಿ ಎಂದು ಹೇಳುತ್ತಾ ನನ್ನ ಇವತ್ತಿನ ಮೌಲ್ಯಾಧಾರಿತ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ನನ್ನ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.